ಇವಾಗ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಹಲ್ಟಿ ಆಗಿದೆ ಗೈಸ್. ಯಾವುದೇ ಕಾರಣಕ್ಕೂ ಈ ಪ್ಲೇಸ್ ಅನ್ನು ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಎಸ್ ಗೈಸ್, ಕನ್ಯಾಕುಮಾರಿ ಸೈಡ್ ಬಂದ್ರೆ ಮಿಸ್ ಮಾಡ್ಕೊಂಡು ಹೋಗ್ಬಿಡಿ. ಬರ್ರಿ ನೋಡಿ, ಇಲ್ಲಿ ಬಂದ್ರೆ ಸ್ಟ್ಯಾಚುನೇ ಕಾಣಂಗಿಲ್ಲ. ಕೆಳಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಇಲ್ಲಿ ನೋಡ್ರೆ ಬಂದು ಸ್ಟ್ಯಾಚುನೇ ಕಾಣಂಗಿಲ್ಲ. ಕನ್ಯಾಕುಮಾರಿ ಗೈಸ್ ಮೇನ್ ಪ್ಲೇಸ್ ಇದ್ದಿದ್ದೆ ಇದು, ಮಿಸ್ ಆಗ್ಬಿಡ್ತು ಗೈಸ್. ಶಿಟ್. ನೋಡಿ ಇಲ್ಲಿಂದ ಅಲ್ಲಿ ಲೈನ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಬೋಟಿಂದ ಕರ್ಕೊಂಡು ಹೋಗೋರು, ಬೋಟಿಂದ ಅಲ್ಲಿವರೆಗೂ ಹೋಗೋರು. ಅಲ್ಲಿಂದ ನಾವು ಈ ಥರ ಇಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟ್ಯಾಚು ನೋಡ್ಕೊಂಡು ಮತ್ತೆ ಬೋಟಿಂದ ವಾಪಸ್ ಬರ್ತಾ ಇದ್ವಿ. ಎಂಥ ಒಳ್ಳೆ ಪ್ಲೇಸ್ ಮಿಸ್ ಆಗ್ಬಿಡ್ತು. ಪ್ಲೇಸ್ ಮಿಸ್ ಆಗೋಯ್ತು ಅಲ್ಲ ಅಣ್ಣ. ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆ ಇಲ್ಲ 6:15 ಆಗಿರ್ಬೋದು. ಸೊ ನಾವಿವಾಗ ಆ ಸ್ಟ್ಯಾಚುನ ಮತ್ತು ಆ ದೇವಸ್ಥಾನನ ಮತ್ತು ಆ ಗ್ಲಾಸ್ ಬ್ರಿಡ್ಜ್ ನೋಡೋಕೆ ಹೋಗ್ತಾ ಇದ್ದೀವಿ. ನಿನ್ನೆ ನೋಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇಲ್ಲೇ ಆಲ್ಟ್ ಆಗಿದ್ವಿ, ಇಲ್ಲೇ ಸ್ಟೇ ಮಾಡ್ಕೊಂಡು ಆಲ್ಟ್ ಆಗಿದ್ವಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇ ಡ್ರೆಸ್ಸಲ್ಲಿ ಇದ್ದೀವಿ ಗೈಸ್, ಬಿಕಾಸ್ ತುಂಬ ರಶ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ. ಅದಕ್ಕೆ ಇನ್ನೂ ನಾವು ಸ್ನಾನ ಮಾಡ್ಕೊಂಡು ಕೂತ್ರೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡ್ದಲೇ ಹಂಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಅಂದ್ರು ಬೆಳಗ್ಗೆ 6:15 ನೋಡ್ರಿ ಎಷ್ಟು ರಶ್ ಇದೆ ಇಲ್ಲಿ. ಅದಕ್ಕೋಸ್ಕರನೇ ಜನ ನೋಡ್ಬಿಟ್ಟು ನಾವು ಸ್ನಾನನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಹಂಗೆ ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀವಿ. ಇವಾಗ ಹೋಗೋಣ ಬನ್ನಿ ಗೈಸ್. ಮತ್ತೆ ಇನ್ನು ಎಷ್ಟು ಕಿಲೋಮೀಟರ್ ಕ್ಯೂ ಇದೆಯೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ಒಂದು ಗಾಂಧೀಜಿಯವರ ಸ್ಟ್ಯಾಚು ಕೂಡ ಇದೆ ಅಲ್ಲಿ, ಭಾರತ ಮಾತೆಗೆ ಸ್ಟ್ಯಾಚು ಇದೆ. ಮತ್ತು ಇದು ಯಾರ್ದು ಗೊತ್ತಾಗ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ನೋಡಿ ಇದು ಗೈಸ್, ನೋಡ್ಬೋದು ನೀವು, ಇವಾಗಲೂ ಸಮೇತ ನಾವು ಕ್ಯೂ ನಿಂತ್ಕೊಂಡಿದ್ದೀವಿ. ಅಲ್ಲಿವರೆಗೂ ಇದೆ ಕ್ಯೂ, ಅಲ್ಲಿ ಕ್ರಾಸಿಂಗ್ ಇದೆ ನೋಡಿ, ಅಲ್ಲಿವರೆಗೂ ಇದೆ ಕ್ಯೂ. ಇಲ್ಲಿಂದ ಹಿಡಿದು ಪೂರ್ತಿ ಕ್ಯೂ ಅಲ್ಲೇ ಇದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಾಗಂಗಿಲ್ಲ, ಫುಲ್ ಸುಸ್ತಾದಂಗೆ ಆಗ್ತೈತೆ. ಸೊ ಗಾಯ್ಸ್, ಅಲ್ಲಿ ಬೋಟಿಂಗ್ ಇದೆ ನೋಡಿ, ಇನ್ನೂ ದೊಡ್ಡ ಕ್ಯೂ ನಿಂತಿದೆ ಇಲ್ಲಿ. ಇನ್ನು ಹಿಂದೆಗಡೆನೂ ಜನ ಬರ್ತಿದ್ದಾರೆ ನೋಡಿ ಇಲ್ಲಿ. ಗೈಸ್ ಇವಾಗ ನಾವು ಫೈನಲಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ. ನೋಡೋಣ ನಾವು ಬೋಟ್ ಹತ್ತುತ್ತೀವೋ ಇಲ್ಲೋ ಅಂತ ನೋಡೋಣ ಬನ್ನಿ. ಅಲ್ಲಿದೆ ಇನ್ನು. ನಾವು ಬೆಳಗ್ಗೆ ಒಂದು 6 ಗಂಟೆ 6:15 ಕ್ಯೂ ನಿಂತಿದ್ದು, ಇವಾಗ ಟೈಮು 8:15 ಆಗಿದೆ ಗೈಸ್. ನೋಡಿ ಗೈಸ್, ನೋಡಿ ಅಲ್ಲಿದೆ ಬಸ್ಸು, ಸಾರಿ ಬಸ್ ಅಂತೀನಿ ಗೈಸ್, ನೋಡಿ ಅಲ್ಲಿದೆ ಬಸ್ಸು, ಸಾರಿ ಬಸ್ ಅಂತೀನಿ ಬೋಟಲ್ಲಿದೆ. ಇವಾಗ ಹೋಗೋಣ ಬನ್ನಿ ಗೈಸ್. ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಫುಲ್ ಆಗ್ತಾರೆ ಅಂತ ಅನಿಸ್ತೈತೆ ನನಗೇನು. ಸೊ ಹೋಗೋಣ ಬನ್ನಿ ಗೈಸ್. ಇವಾಗ ನಾನು ಪ್ಲೇಸ್ ಏನು ಮಾಡಿದ್ದೀನಿ ಅಲ್ಲಿದ್ದೆ, ಇವಾಗ ಇಲ್ಲಿಗೆ ಬಂದಿದ್ದೀನಿ. ಕರೆಂಟ್ ಜೊತೆ ವಿಂಡೋ ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ. ಆಗ್ತೈತೆ ಕರ್ಣ, ಹೊಟ್ಟೆ ಒಳಗೆ ಒಂಥರ ಆಗ್ತಿಲ್ಲ. ಹಾಂ, ವೈಡ್ ಆಂಗಲ್ ಐತೆ, ಹೊಟ್ಟೆ ಒಂಥರ ಆಗ್ತಿಲ್ಲ. ನಿಜ ಆಗ್ತಿಲ್ಲ, ನಿಜ ಗೈಸ್. ನಾನೇನು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ, ಅಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ, ಅಲ್ಲಿಗೆ ಹೋಗೋ ಮಾತ್ರ ನಾನು ಎಕ್ಸೈಟ್ ಆಗಿರೋದು. ನಾನು ಇದಕ್ಕೂ ಎಕ್ಸೈಟ್ ಆಗಿಲ್ಲ, ಇದಕ್ಕೂ ಇಲ್ಲ. ಅದಕ್ಕೆ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ನೋಡಬೇಕು ಅಂತ, ಅದಕ್ಕೆ ಎಕ್ಸೈಟ್ ಆಗಿರೋದು ಅಷ್ಟೇ ನಾನು. ಸೊ ನೋಡೋಣ ಬನ್ನಿ. ನೋಡಿ ಹೆಂಗೆ ಬರ್ತಾ ಇದೆ ಅಲೆಗಳೆಲ್ಲ, ಬೋಟ್ ಹೋಗ್ತಾ ಇದೆ, ಅಲ್ಲಿಗೆ ಹೋಗಿ ಬಿಡುತ್ತೆ ನಮ್ಮನ್ನು. ಇವಾಗ ನಮ್ಮ ಅಮ್ಮವ್ರು ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಮಮ್ಮಿ ಗೈಸ್, ಇಲ್ಲಿ ನೋಡಿ ವೆಯ್ಟಿಂಗ್ ಹಾಲ್ ಕೂಡ ಮಾಡ್ಬಿಟ್ಟಿದ್ದಾರೆ. ಇಲ್ಲೇ ದೊಡ್ಡ ರೂಮ್ ಇದೆ ಒಳಗಡೆ ಪೂರ್ತಿ. ಇವಾಗ ಹೋಗ್ತಾ ಇದ್ದೀವಿ, ಅಲ್ಲಿದೆ ಟೆಂಪಲ್ ಇದೆ. ಇಲ್ಲಿ ನೋಡಿ ಇವರು ಹೋಗಕ್ಕೂ ಕ್ಯೂ ನಿಂತಿದ್ದಾರೆ ವಾಪಸ್. ಗೈಸ್ ಇಲ್ಲಿ ನೋಡಿ, ಇವರು ಹೋಗಕ್ಕೂ ಕ್ಯೂ ನಿಂತಿದ್ದಾರೆ ಅಲ್ಲಿ ಬೋಟಿಗೆ, ಸೀದಾ ಅಲ್ಲಿಗೆ ಹೋಗೋಕ್ಕೆ ಕ್ಯೂ ನಿಂತಾರೆ. ಇವತ್ತಿಗೆ ಎಷ್ಟೊತ್ತಾಗುತ್ತೋ ಅದು ಗೊತ್ತಿಲ್ಲ. ಸೊ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಚಪ್ಪಲಿ ಇಲ್ಲೇ ಬಿಡಬೇಕು. ಹೋಗೋಣ ಬನ್ನಿ ಇಲ್ಲಿ ದೇವಸ್ಥಾನಕ್ಕೆ. ಗೈಸ್ ಇದು ಸೈಡಿಂದ ನೋಡಿ ಅಯೋಧ್ಯ ಮಂದಿರ ತರ ಕಾಣ್ತಾ ಇದೆ.
ಅಲ್ಲ. ವಾವ್ ವಾವ್ ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ವಾವ್ ಗೈಸ್, ವ್ಯೂ ಮಾತ್ರ ನೋಡ್ಬೋದು ನೀವು, ಮಸ್ತ್ ಆಗಿದೆ. ಗಾಳಿನೂ ಹಂಗೆ ಇದೆ ಇಲ್ಲಿ. ವಾವ್, ಕನ್ಯಾಕುಮಾರಿಗೆ ಬಂದ್ರೆ ಈ ಜಾಗನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ಕಷ್ಟದಿಂದ ಮುಂದೆ ಸುಖ ಇದೆ ಅಲ್ವಾ. ಸೂಪರ್. ಸೊ ಈ ಜಾಗನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬನ್ನಿ, ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಬನ್ನಿ ಅಷ್ಟೇ. ಮಾತಾಡ್ತೀರಾ? ಬರ್ತೀರಾ ನೀವು? ವೈಡಾಗಲಾಗ ಎಲ್ರು ಬರ್ತಾರೆ. ಹೌದಾ? ಎಲ್ರು ಬರ್ತಾರೆ, ವೈಡಾಗಲಾಗ ಎಲ್ರು ಬರ್ತಾರೆ. ಚೆನ್ನಾಯ್ತಲ್ಲ ಪ್ಲೇಸ್? ಸೂಪರ್ ಆಗಿದೆ ಪ್ಲೇಸ್ ಮಾತ್ರ, ಹಲ್ಟಿ ಆಗಿದೆ ಗೈಸ್. ಯಾವ್ದೇ ಕಾರಣಕ್ಕೂ ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಎಸ್ ಗೈಸ್, ಕನ್ಯಾಕುಮಾರಿ ಸೈಡ್ ಬಂದ್ರೆ ಮಿಸ್ಸೇ ಮಾಡ್ಕೊಂಡು ಹೋಗ್ಬಿಡಿ. ಬರ್ರಿ ನೋಡಿ ಇವಾಗ ಒಳಗೆ ಬನ್ನಿ, ಒಳಗಡೆ ಹೋಗೋಣ. ಅಲ್ಲಿದೆ ನೋಡಿ ವಿವೇಕಾನಂದ ಸ್ವಾಮಿ ಅವರ ಸ್ಟ್ಯಾಚ್ಯೂ. ಗೈಸ್, ಇವ್ರು ನೋಡಿ ರಾಮಕೃಷ್ಣ ಪರಮಹಂಸ ಅವರ ತಾಯಿ. ಏನ್ ನೋಡಿದ್ರು ಅದೆಲ್ಲ ಆಕ್ಚುಲಿ ಪ್ರೊಹಿಬಿಟೆಡ್. ಒಳಗಡೆ ಕ್ಯಾಮ್ರಾನೇ ಅಲ್ಲೂ ಇಲ್ಲ, ಅಲ್ಲೂ ಇದೆ ಬಟ್ ವಿಡಿಯೋ ತೆಗಿಯೋಗಿಲ್ಲ. ನಾನು ನಿಮಗೋಸ್ಕರ ರಿಸ್ಕ್ ತಗೊಂಡು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಚೆನ್ನಾಗಿರಲಿ, ನೀವು ಎಂಜಾಯ್ ಮಾಡಲಿ ಅಂತ, ನನ್ನ ಸಬ್ಸ್ಕ್ರೈಬರ್ಸ್ ಎಂಜಾಯ್ ಮಾಡಲಿ ಅಂತ. ಸೊ ಇವಾಗ ಮುಂದೆ ವ್ಯೂ ಮಸ್ತ್ ಆಗಿದೆ. ಸೊ ಇವಾಗ ಅಲ್ಲಿಗೆ ಹೋಗೋದು, ಇವಾಗ ಗ್ಲಾಸ್ ಬ್ರಿಡ್ಜಿಗೆ, ಆಮೇಲೆ ಅಲ್ಲಿ ಸ್ಟ್ಯಾಚ್ಯೂಗೆ ಹೋಗೋದು. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಓ, ಗಾಳಿ ನಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ಬಿಡ್ತಿದೆ ಗೈಸ್, ಹೇಳ್ಕೊಂಡು ಮುಂದೆಗಡೆಗೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಲ್ಲಿದೆ ಇಲ್ಲಿ, ಅಲ್ಲಿ ದೇವಸ್ಥಾನ ಇದೆ. ವಾವ್ ವಾವ್ ವಾವ್. ಸೊ ಗೈಸ್ ನೋಡಿ, ಇವಾಗ ಸ್ವಲ್ಪ ವ್ಯೂ ನೋಡೋಣ, ಎಂಜಾಯ್ ಮಾಡೋಣ ಅಂತ ಈ ಸೈಡ್ ಬಂದಿದ್ದೀವಿ. ಮಸ್ತಾಗಿ ಗಾಳಿ ಬರ್ತದೆ ತಣ್ಣಗೆ. ಇಲ್ಲಿ ಆರಾಮಾಗಿ ನಿಂತ್ಕೊಂಡಿದ್ದೀವಿ ನೋಡಿ. ಇಲ್ಲೇನೋ ಇದೆ. ಗಾಯ್ಸ್, ನೀವು ಅಬ್ಸರ್ವ್ ಮಾಡಿ, ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಏನಕ್ಕೆ ಅಂತಾರೆ ಅಂದ್ರೆ, ಬ್ರೌನಿಶ್ ಅಲ್ಲಿ ಸ್ವಲ್ಪ ಗ್ರೀನಿಶ್ ಆಗಿದೆ, ಅಲ್ಲಿ ನೋಡ್ರಿ ಪೂರ್ತಿ ಬ್ಲೂ ಆಗಿದೆ. ಇದಕ್ಕೆ ಇದನ್ನ ತ್ರಿವೇಣಿ ಸಂಗಮ ಯಾವತ್ತು. ಸೊ ನೋಡ್ಬೋದು ನೀವು, ಅಲ್ಲಿ ನಿಮ್ಗೆ ಫೋನಲ್ಲಿ ಕಾಣಲ್ಲ ಗೈಸ್, ನಿಮ್ಗೆ ಲೈವ್ ಆಗಿ ನೋಡಿದ್ರೆ ಮಸ್ತಾಗಿ ಕಾಣುತ್ತೆ. ಸೊ ಇದು ತ್ರಿವೇಣಿ ಸಂಗಮ. ಗೈಸ್, ಇವಾಗ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಐ ಥಿಂಕ್ ನಮ್ ಗಾನ ಎದ್ರಕೋಬಹುದು, ಇವ್ರ ಎದ್ರಕೋಬಹುದು. ನೋಡೋಣ ಹೇಗಿರುತ್ತೆ ಅಂತ. ಏನ್ರಿ ಗೈಸ್, ಇಲ್ಲಿ ನೋಡ್ಬೋದು ನೀವು, ಹೋಗ್ತಾ ಇದೀವಿ ಇವಾಗ ಗ್ಲಾಸ್ ಬ್ರಿಡ್ಜ್ ಮೇಲೆ. ನೋಡಿ ಗೈಸ್, ಇವಾಗ ನೋಡ್ಬೋದು ನೀವು. ಯಪ್ಪ, ಒಂಥರ ಆಗ್ತಿದೆ ನನ್ಗಂತೂ. ನೋಡಿ ಕೆಳಗೆ ಪೂರ್ತಿ ಕೆಳಗೆ ರಾಕ್ ಟ್ರಾನ್ಸ್ಪರೆಂಟು. ಸೊ ಇಲ್ಲಿ ಪೂರ್ತಿ ಅಲ್ಲೆಲ್ಲ ಟೈಲ್ಸ್ ಇದೆ, ಆ ಕಡೆ ಮತ್ತೆ ಈ ಕಡೆ. ನಮ್ಮ ಕಡೆ ಮಾತ್ರ ಇಲ್ಲಿ ಮಧ್ಯದಲ್ಲಿ ಮಾತ್ರ ಗ್ಲಾಸು. ಯಪ್ಪ, ಒಂಥರ ಆಗ್ತೈತೆ ಗೈಸ್ ಮೈಯಲ್ಲಿ. ಯಾಕೆ ಸುಳ್ಳು ಹೇಳ್ಬೇಕು, ಒಂಥರ ಆಗ್ತೈತೆ. ಬಟ್ ನಡೀತಿದೀವಿ ಆರಾಮಾಗಿ, ಏನಿಲ್ಲ. ಈ ತರ ಬಂದ ತಕ್ಷಣ ಭಯ ಆಗುತ್ತೆ. ಅಯ್ಯಪ್ಪ, ಮುಂದೆ ಸ್ಟ್ಯಾಚು, ಇಲ್ಲಿ ಈ ತರ. ಅಯ್ಯಯ್ಯಪ್ಪ ಗೈಸ್, ಎಲ್ಲರೂ ಎದುರುಗಡೆ ಹೋಗ್ತಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಇಲ್ಲೂ ಅಷ್ಟೇ ನೋಡಿ, ಕೆಲವೊಬ್ರು ನೋಡಿ, ಈ ಹುಡುಗಿ ನೋಡಿ ಹಿಂಗ್ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ, ಎದುರುಗಡೆ ಹೋಗ್ತಿದ್ದಾರೆ. ಮಕ್ಕಳೆಲ್ಲ ನೋಡಿ ಕುತ್ಕೊಂಡೇ ಬಿಟ್ಟಿದ್ದಾರೆ ಅವರೆಲ್ಲ. ಅಲ್ಲಿ ನಮ್ಮ ಫ್ಯಾಮಿಲಿ ನಿಂತ್ಕೊಂಡಿದೆ, ನಾನು ಕಾಯ್ಕೋತಾ. ಇವಾಗ ಹೋಗೋಣ ಬನ್ನಿ ಗೈಸ್. ಬಂದಿ ನೋಡಿ ಸ್ಟ್ಯಾಚು ಹತ್ರ, ದೊಡ್ಡ ಸ್ಟ್ಯಾಚು. ಅಲ್ಲಿಗೆ ಮೇಲಕ್ಕೂ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಈ ಕಡೆ ಇಲ್ಲಿಂದ ಅಲ್ಲಿಂದ ಬರ್ಬೇಕು ಇಲ್ಲಿಗೆ, ಇಲ್ಲಿ ಸೀದಾ ಮೇಲಕ್ಕೆ ಹೋಗ್ಬೋದು. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್. ಮೇಲಕ್ಕೆ ಹೋಗೋದು ನೋಡಿ ಗೈಸ್. ಇಲ್ಲೆಲ್ಲ ಬುದ್ಧಿ, ಇಲ್ಲಿ ಈ ತರ ಸಿಸ್ಟಮ್ ಇದೆ.
ಕಲ್ಲಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ. ಇವಾಗ ಅಲ್ಲಿ ಮೇಲೆ ಹೋಗೋದು. ಇವಾಗ ನೋಡಿ, ನಾವು ಅಲ್ಲಿಂದ ಬಂದಿದ್ದು ಎಷ್ಟೋ ದೂರ ಇದೆ ತರ ಕಾಣಿಸ್ತಾ ಇದೆ ಪೂರ್ತಿ ಅಲ್ವಾ. ನೋಡಿ, ಗ್ಲಾಸ್ ಬ್ರಿಡ್ಜು, ಅಲ್ಲಿ ದೇವಸ್ಥಾನ, ಅಲ್ಲಿ ಕಲ್ಲು, ಇಲ್ಲಿ ಸ್ಟ್ಯಾಚ್ಯೂ. ನೋಡಿ, ಇಲ್ಲಿ ಬಂದ್ರೆ ಸ್ಟ್ಯಾಚ್ಯೂನೇ ಕಾಣಂಗಿಲ್ಲ. ಕೆಳಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಇಲ್ಲಿ ನೋಡ್ರೆ ಬಂದು ಸ್ಟ್ಯಾಚ್ಯೂನೇ ಕಾಣಂಗಿಲ್ಲ. ಏನು ಕೆಳಗೆ ಬೀಚು, ಕಲ್ಗಳು, ಕೆಳಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಬಂದ್ರೆ ಹೆಡ್ಡೇ ಕಾಣಂಗಿಲ್ಲ ನಮಗೆ. ಅಯ್ಯೋ ಅಯ್ಯೋ. ನೋಡಿ, ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಸೊ ಕೆಳಗೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಮೇಲೆ ಅಲ್ಲ ಗೈಸ್. ಇವಾಗ ಎಲ್ಲ ಮುಗೀತು. ಸೊ ಸ್ಟ್ಯಾಚ್ಯೂ ಇಂದ ಹೋಗಿ ಎಲ್ಲ ನೋಡ್ಕೊಂಡು ಇವಾಗ ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಾ ಇದೀವಿ. ಹೋಗೋಣ ಬನ್ನಿ ಗೈಸ್. ಇವಾಗ ಎಲ್ಲ ನೋಡಿ ಹೋಗ್ತಾ ಇದೀವಿ ಸೀದಾ ನಮ್ಮ ಟಿಟಿ ಹತ್ರ, ನಮ್ಮ ವ್ಯಾನ್ ಹತ್ರ. ಇಮ್ಯಾಜಿನ್ ಮಾಡಿ, ನಾವು ತಿಂಡಿ ಸಮೇತ ಮಾಡಿಲ್ಲ ಯಾರು ಕೂಡ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದು. ಇವಾಗ ಟೈಮ್ ಎಷ್ಟು? ಟೈಮ್ ಎಷ್ಟು ಇವಾಗ? ಒಂದು 11:30 ಆಗಿರ್ಬೋದು. ಟೈಮ್ 11 o'clock. ಇವಾಗ ಟೈಮ್ ಬಂದ್ಬಿಟ್ಟು 11 o'clock. ಬೆಳಗ್ಗೆ ನಾವು ಬಂದಿದ್ದು 6:30ಗೆ. ಯೋಚನೆ ಮಾಡಿ, ಫುಲ್ ಬಿಸಿಲಲ್ಲಿ ಕಾಲ್ ನೋವು, ನಮಗೆ ಹತ್ತಕ್ಕೆ ಹೋಗಕ್ಕೆ ಆಗಲ್ಲ ಆಕ್ಚುಲಿ. ನಾವಿಲ್ಲೊಂದು ತಿಂಡಿಗೆ ಅಂತ ಟಿಫನ್ ಮಾಡಬೇಕು ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸಡನ್ ಆಗಿ ಈ ಕಡೆ ಸುಮ್ಮನೆ ಹಿಂಗೆ ತಿರುಗಿದ್ರೆ ನೋಡಿ, ಈ ಹೋಟ್ಲಿಗೆ ರಾಜ್ಕುಮಾರ್ ಸರ್ ಅವರು ಬಂದಿದ್ದಾರೆ. ಸೊ ನೋಡಿ, ಸ್ವಲ್ಪ ಗಾಬರಿ ಆಯಿತು, ಏನು ಅವ್ರ ಹೋಟ್ಲಿಗೆ ಬಂದಿದ್ದು ನಾವು ಬಂದಿದ್ದೀವಿ ಅಂತ. ಸೊ ಚೆನ್ನಾಗಿದೆ ಹೋಟ್ಲು, ನೋಡೋಣ, ಟೇಸ್ಟ್ ನೋಡಿ ಹೇಳೋಣ ಹೆಂಗಿರುತ್ತೆ ಅಂತ. ಸೊ ರಾಜ್ಕುಮಾರ್ ಸರ್ ಅವರು ಬಂದು ಟೇಸ್ಟ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ. ನೀಟಾಗಿ ನೋಡಿ ಫೋಟೋ. ಯಡಿಯೂರಪ್ಪ ಅವರು, ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು, ಮತ್ತು ರಾಜ್ಕುಮಾರ್ ಸರು, ಈ ಕಡೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಸೊ ಗೈಸ್, ಇವ್ರು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂದರೆ, ಫಸ್ಟು BJP ಪಾರ್ಟಿನ ಫೌಂಡರ್ ಇವರೇ. ಫಸ್ಟು ಪ್ರಧಾನಿ ಆಗಿದ್ದೇ ಇವರು. ಸೊ ನಾವೊಂದು ಲಕ್ಕು ಇಲ್ಲಿ ಬಂದಿರೋದು. ಚೆನ್ನಾಗಿದೆ, ದೊಡ್ಡ ರೆಸ್ಟೋರೆಂಟ್, ಚೆನ್ನಾಗಿದೆ, ಮಸ್ತಿದೆ. ಈ ಹೋಟೆಲ್ ಹೆಸರು ಇದೆ ನೋಡಿ, ಹೋಟೆಲ್ ಶ್ರೀ ನಂಜುಂಡೇಶ್ವರ ಸಸ್ಯಾಹಾರಿ ಅಂತ. ವೆಜ್ ಹೋಟೆಲು ಮಸ್ತಾಗಿದೆ. ಈ ಕಡೆ ಬಂದರೆ ಟ್ರೈ ಮಾಡಿ ಗೈಸ್. ಇಡ್ಲಿ ಮತ್ತು ಸಿಂಗಲ್ ವಡೆ ಅಂತ ಹೇಳಿದ್ವಿ, ಎಲ್ಲರೂ ಕೂಡ ಮಸ್ತಾಗಿದೆ. ನಿಜವಾಗ್ಲೂ ದೊಡ್ಡ ಟೇಸ್ಟ್ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಇವಾಗ ಆನಿಯನ್ ದೋಸೆ ಹೇಳಿದ್ದೀವಿ, ನೋಡೋಣ ಅದು ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ ಗೈಸ್ ಎಲ್ಲ. ಇವಾಗ ಸ್ವಲ್ಪ ಬಾಯಿಗೆ ಟೇಸ್ಟ್ ಸಿಗ್ತೈತೆ. ತಮಿಳ್ನಾಡಲ್ಲಿ ತಿಂದು 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 ಇವಾಗ ಸ್ವಲ್ಪ ಟೇಸ್ಟ್ ಸಿಗ್ತೈತೆ. ನಮ್ಮೂರು ನಮಗೆ ಚೆಂದ ಗೈಸ್. ಸೊ ಇವಾಗ ಈರುಳ್ಳಿ ದೋಸೆ ಬಂದಿದೆ, ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಈರುಳ್ಳಿ ದೋಸೆ ಜೊತೆ ಸಾಗು ಕೊಟ್ಟಿದ್ದಾರೆ, ಪಲ್ಯ ಅಲ್ಲ. ಸೊ ಟೇಸ್ಟ್ ಮಾಡಿ ಹೇಳೋಣ ಬನ್ನಿ. ಪಲ್ಯ ಇದ್ದರೆ ಭಾಳ ಚೆನ್ನಾಗಿತ್ತು, ಪಲ್ಯ ಇಲ್ಲ ಬಟ್ ಓಕೆ, ಚೆನ್ನಾಗಿದೆ. ಗೈಸ್, ನಮ್ಮನ್ನ ಸೇಫಾಗಿ ಕರ್ಕೊಂಬಂದಿದ್ದಾರೆ ಅಣ್ಣ. ನಿಮಗಂತೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ನೈಟ್ ಎಲ್ಲ ಪೂರ್ತಿ ಚೆನ್ನಾಗಿ ಓಡಿಸಿ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗಂತೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಬಾಯ್ 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 ಶಿವಣ್ಣ ಬಾಯ್. ಬಾಯ್ 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 ಬಾಯ್. ಹೇ ಗಾಯ್ಸ್, ಇವಾಗ ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಬೆಳಗ್ಗೆ ಮಧ್ಯಾಹ್ನ 2:30 1 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಸೊ ಇದು ನಮ್ಮ ಪಪ್ಪದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿಸೋಣ. ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ಕೇಕ್ ಕಟ್ಟಿದ್ದಾರೆ. ಕೇಕ್ ಕಟ್ ಮಾಡಿಸೋಣ. ಇವಾಗ ನಾನು ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡೆ ನೋಡಿ. ಇವಾಗ ಅಪ್ಪನ ಬರ್ಡೇ ಕೇಕ್. If we tried it, we can make it. But don't we ever just take some chances.